ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೇಪಾಳದಲ್ಲಿ ಕಂಡು ಕೇಳರಿಯದ ಭೀಕರ ಜಲಪ್ರಳಯ. ಕೋಶಿ ನದಿಯ ಆರ್ಭಟಕ್ಕೆ ಸಾವಿನ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ. ನೇಪಾಳದಲ್ಲಿ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಇನ್ನು ಟಿಬೆಟ್ನಿಂದ ಹರಿದು ಬಂದ ಭೋಟಿ ಕೋಶಿ ನದಿ ಪ್ರವಾಹ. ಭೀಕರ ಪ್ರವಾಹದಲ್ಲಿ 142 ಭಾರತೀಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಪ್ರವಾಹದ ವೇಗಕ್ಕೆ ಹಲವಾರು ಹಳ್ಳಿಗಳು ಕೂಡ ಕೊಚ್ಚಿ ಹೋಗಿದ್ದಾವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇನ್ನು ಸಾವು ನೋವು ಸಂಭವಿಸಿರುವಂಥದ್ದು. ಇನ್ನು ಸಾಕಷ್ಟು ಪ್ರಯಾಣಿಕರು ಕೂಡ ಅಲ್ಲಿ ಮಿಸ್ ಆಗಿರುವಂಥದ್ದು. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದ್ದು ಸಾವು ನೋವು ಸಂಭವಿಸಿದೆ. ಇನ್ನು ಭಾರತೀಯರು ಕೂಡ ನೇಪಾಳದ ಕಡೆಗೆ ಪ್ರವಾಸವನ್ನ ಬೆಳೆಸಿದ್ರು. ಇನ್ನು ಸಾಕಷ್ಟು ಭಾರತೀಯರು ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೇಪಾಳದಲ್ಲಿ ಕ್ಷಣಕ್ಕೂ ಕೂಡ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇರುವಂತದ್ದು. ಅಣೆಕಟ್ಟು ಡ್ಯಾಮ್ ಒಡೆದಿರುವುದರಿಂದ ಈ ರೀತಿಯಾಗಿ ಪ್ರವಾಹ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಕೃತಿಯ ವಿಕೋಪ ಕೂಡ ಅಲ್ಲಿ ಕಂಡು ಬಂದಿರುವಂತದ್ದು. ಬೋಟೆ ಕೋಶಿ ನದಿ ಟಿಬೆಟ್ ಚೀನಾದಿಂದ ಬಂದ ಪ್ರವಾಹದಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ನೇಪಾಳದಲ್ಲಿ. ಇನ್ನು ಸಾಕಷ್ಟು ರಸ್ತೆಗಳು ಕೂಡ ಕೊಚ್ಚಿ ಹೋಗಿದ್ದಾವೆ. ಸೇತುವೆಗಳು ಕೂಡ ಮುರಿದು ಬಿದ್ದಿರುವಂತದ್ದು. ಭೂಕಂಪದ ನಂತರ ನದಿಗೆ ಹಿಮಪಾತ ಬಿದ್ದು ನೇಪಾಳದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ನೀವು ಕೂಡ ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಅಣೆಕಟ್ಟು ಒಡೆದಿರುವುದರಿಂದ ಈ ರೀತಿಯಾಗಿ ಪ್ರವಾಹ ಉಂಟಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಾಕಷ್ಟು ಭಾರತೀಯರು ಕೂಡ ನೇಪಾಳದ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಇನ್ನು ಅದೇ ರೀತಿಯಾಗಿ ಭಾರತೀಯರು ಕೂಡ ಸಾಕಷ್ಟು ಜನರು ಮಿಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನೇಪಾಳದಲ್ಲಿ ಒಂದು ರೀತಿಯಾಗಿ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಇನ್ನು ಕೆಲವೇ ಸೆಕೆಂಡ್ಸ್ಗಳಲ್ಲಿ ಈ ಪ್ರವಾಹ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಅಕ್ಕಪಕ್ಕ ಸಾಕಷ್ಟು ಮನೆಗಳಿರ್ತವೆ. ಅದರಲ್ಲೂ ಮನೆಗಳು ಕೂಡ ಇಲ್ಲಿ ಮುಳುಗಡೆಗೊಂಡಿದ್ದಾವೆ. ಈ ಪ್ರವಾಹದಿಂದ ಸಾಕಷ್ಟು ಜನರು ಕೂಡ ಕೊಚ್ಚಿ ಹೋಗಿದ್ದಾರೆ. ಇನ್ನು ಪ್ರವಾಹ ಉಂಟಾಗಿ ಸಾಕಷ್ಟು ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗಿದೆ. पूरा डैम फुटेर आयो यार. पूरा चाइनाको ड्याम फुटेर आ रहेछ. ಪ್ರವಾಹದ ಅಬ್ಬರಕ್ಕೆ ನೇಪಾಳದ 6 ಜಲ ವಿದ್ಯುತ್ ಯೋಜನೆಗಳು ಧ್ವಂಸಗೊಂಡಿದ್ದಾವೆ. ಇನ್ನು ರಸುವಾಗಡಿ, ಚಿಲುಮೆ ಸೇರಿ ಹಲವು ಘಟಕಗಳಲ್ಲಿ ನೇಪಾಳದ ಉತ್ತರ ಭಾಗದ ಹಲವು ಜಿಲ್ಲೆಗಳಲ್ಲಿ ಆವರಿಸಿದ ಕತ್ತಲೆ. ಸೇನೆಯ ಹೆಲಿಕಾಪ್ಟರ್ಗಳು ವಿಪತ್ತು ನಿರ್ವಹಣಾ ತಂಡದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಭೀಕರ ಪ್ರವಾಹದಲ್ಲಿ ಸಿಲುಕಿದ ತಮಿಳುನಾಡಿನ ಸುಮಾರು 50ಕ್ಕೂ ಹೆಚ್ಚು ಯಾತ್ರಿಕರು. ಚೆನ್ನೈ, ಪುದುಚೇರಿ, ಚಿದಂಬರಂ, ಕುಂಭಕೋಣ ಸಿಕ್ಕಿಬಿದ್ದ ಯಾತ್ರಾರ್ಥಿಗಳು ಮೈಲಾಡುತುರೈ ಮತ್ತು ತಿರುಚಿರಾಪಳ್ಳಿಯವರು ಎಂಬ ಮಾಹಿತಿ ಈಗ ಲಭ್ಯವಾಗಿದೆ. ಇನ್ನು ಪ್ರವಾಹದ ಅಬ್ಬರಕ್ಕೆ ನೇಪಾಳದ 6 ಜಲ ವಿದ್ಯುತ್ ಉತ್ಪಾದನೆಗಳು ಕೂಡ ಸ್ಥಗಿತಗೊಂಡಿರುವಂತದ್ದು. ರಸುವಾಗಡಿ, ಚಿಲುಮೆ ಸೇರಿ ಹಲವು ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತವಾಗಿದೆ. ನೇಪಾಳದ ಉತ್ತರ ಭಾಗದ ಹಲವು ಜಿಲ್ಲೆಗಳಲ್ಲಿ ಆವರಿಸಿದ ಕತ್ತಲೆ. ಸೇನೆಯ ಹೆಲಿಕಾಪ್ಟರ್ಗಳು ವಿಪತ್ತು ನಿರ್ವಹಣಾ ತಂಡದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಒಂದ್ ಕಡೆ NDRF, SDRF ಅವರು ಕೂಡ ಬಂದಿರುವಂತದ್ದು. ಸಾಕಷ್ಟು ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ತಮಿಳುನಾಡಿನ ಭಾಗದಲ್ಲಿ ಚೆನ್ನೈ, ಪುದುಚೇರಿ, ಚಿದಂಬರಂ, ಕುಂಭಕೋಣಂ ಸಾಕಷ್ಟು ಯಾತ್ರಾರ್ಥಿಗಳು ಈ ನೇಪಾಳದ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಟ್ರಿಪ್ ಅಂತ ಹೇಳಿ ಹೋಗಿರ್ತಾರೆ. ಅಲ್ಲಿ 50ಕ್ಕೂ ಹೆಚ್ಚು ಯಾತ್ರಿಕರು ಇಲ್ಲಿ ಮಿಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಿರುಚಿರಾಪಳ್ಳಿಯವರು ಎಂಬ ಮಾಹಿತಿ ಈಗಾಗಲೇ ಬಂದಿರುವಂಥದ್ದು. ಇನ್ನು ಒಂದೇ ಒಂದು ಸೆಕೆಂಡ್ನಲ್ಲಿಯೇ ಇಡೀ ನೇಪಾಳವೇ ಪ್ರವಾಹ ಉಂಟಾಗಿದೆ. ನೇಪಾಳದಲ್ಲಿ ಪ್ರವಾಹ ಉಂಟಾಗಿದೆ.
ಒಂದು ಕಡೆ ಸಾಕಷ್ಟು ಭಾರತೀಯರು ಇಲ್ಲಿ ಮಿಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಒಂದು ಕಡೆ SDRF NDRF ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಕಂಡು ಕೇಳರಿಯದ ಭೀಕರ ಜಲಪ್ರಳಯ. ಕೋಶಿ ನದಿಯ ಆರ್ಭಟಕ್ಕೆ ಸಾವಿನ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ.